ಆದ್ರೆ ಇಡೀ ಜೀವನ 1 ರೂಪಾಯಿ ಸಂಬಳ ಇಲ್ದಲೆ, 1 ರೂಪಾಯಿ ಅವ್ರಿಗೆ ಅಂತ ಸ್ವಾರ್ಥವಾಗಿ ಏನೋ ಎಕ್ಸ್ಪೆಕ್ಟೇಷನ್ ಇಲ್ದಲೆ ವೇದ ಉಪನಿಷತ್ತುಗಳನ್ನ ಷಟ್ಪದಿಗಳನ್ನ ಅಭ್ಯಾಸ ಮಾಡಿ ವೇದಗಳನ್ನ ಕಲ್ತ್ಕೊಂಡು ವಚನಗಳನ್ನ ಕಲ್ತ್ಕೊಂಡು ನಮ್ಮೆಲ್ಲರಿಗೂ ಆ ವಚನಗಳನ್ನ ಕಲಿಸುವಂಥದ್ದು. ಹೌದಲ್ವ? ಅಷ್ಟು ಖುಷಿಗಳನ್ನ ಜೀವನದಲ್ಲಿ ನಾವು ಎಷ್ಟೋ ಸಲ ಖುಷಿ ಪಟ್ಟಿರಿ, ಅಷ್ಟು ಖುಷಿಗಳನ್ನ ಅವ್ರು ಯಾರು ಪಟ್ಟಿರೋದಿಲ್ಲ, ಅವ್ರು ಯಾರು ಅನುಭವಿಸಿರೋದಿಲ್ಲ. ನಮಗೋಸ್ಕರ ತ್ಯಾಗ ಮಾಡಿರ್ತಾರೆ, ಸಮಾಜಕ್ಕೋಸ್ಕರ ತ್ಯಾಗ ಮಾಡಿರ್ತಾರೆ. ಇರಬಹುದು ಮಠದಲ್ಲಿ ಅವ್ರು ಊಟ ಮಾಡ್ಬೋದು, ಕುತ್ಕೊಳ್ಬೋದು, ನಿಂತ್ಕೊಳ್ಬೋದು, ಆದ್ರೆ ಜೀವನ ಒಂದೇ. ನಮಗೂ ಒಂದೇ ಜೀವನ, ಅವ್ರಿಗೂ ಜೀವನ ಒಂದೇ. ಆ ಇಡೀ ಜೀವನವನ್ನ ನಮಗೋಸ್ಕರ ಸಮಾಜಕ್ಕೋಸ್ಕರ ತೆಗೆದಿರ್ತಾರೆ. ಸಮಾಜಕ್ಕೋಸ್ಕರ ಅವ್ರ ಎಲ್ಲ ಖುಷಿಗಳನ್ನ ನಾವು ಯಾವ್ದು ಎಷ್ಟೋ ಸಲ ನಾನು ಅನ್ಕೋತೇನೆ, ನಾವು ಆಚೆ ಹೋದಾಗ, ಫಿಲ್ಮ್ಗೆ ಹೋದಾಗ, ಮಾಲ್ಗಳಲ್ಲಿ ಓಡಾಡ್ಬೇಕಾದ್ರೆ ಎಲ್ಲ ಖುಷಿಗಳನ್ನ ಪಡ್ತಾ ಇರ್ತೀವಿ. ಆದ್ರೆ ನಮ್ಗಳಿಗೋಸ್ಕರ ಸಮಾಜವನ್ನ ಒಂದು ಟ್ರ್ಯಾಕ್ ಅಲ್ಲಿ ಇಡಬೇಕು, ಏನೋ ಬೌದ್ಧಿಕವಾಗಿ ನಮ್ಮೆಲ್ಲರನ್ನ ಸದೃಢವಾಗಿ ಇಡಬೇಕು, ಒಗ್ಗಟ್ಟಿನಲ್ಲಿ ಇಡಬೇಕು, ನಮ್ಮ ದೇಶವನ್ನ ಕಾಯ್ಬೇಕು ಅನ್ನೋ ಒಂದು ನಮ್ಮ ಸನಾತನ ಧರ್ಮ ಏನಿದೆ ಆ ಧರ್ಮವನ್ನ ಕಾಪಾಡಬೇಕು ಅನ್ನೋ ಒಂದೇ ಕಾರಣಕ್ಕೆ, ಅವರ ತಂದೆ ತಾಯಿಗಳು ಹೇಳಿದ್ದಾರೆ ಅನ್ನೋ ಒಂದೇ ಕಾರಣಕ್ಕೆ, ಸಮಾಜದಲ್ಲಿ ಆ ಸ್ಥಾನಕ್ಕೆ ತಪ್ಪು ಭಾವನೆಗಳು ಬರಬಾರ್ದು, ಆ ಪೀಠಕ್ಕೆ ಆ ಪೀಠದ ಗೌರವವನ್ನ ಕಾಪಾಡಬೇಕು ಅನ್ನೋ ಕಾರಣಕ್ಕೆ ಇಷ್ಟು ಜನ, ಇವರೊಟ್ಟಿಗೆ ಮತ್ತಷ್ಟು ಜನ ಎಲ್ಲರೂ ಆ ಕಾವ್ಯನ ತೊಟ್ಟು ನಮಗೋಸ್ಕರ ಅವ್ರ ಜೀವನವನ್ನ ತ್ಯಾಗ ಮಾಡಿದ್ದಾರೆ ಸ್ನೇಹಿತರೆ. ಹಾಗಾಗಿ ನಾವೆಲ್ಲರೂ ಅವರೊಟ್ಟಿಗೆ ನಿಲ್ಲೋ ಅಂಥದ್ದು, ಅವರ ಪರವಾಗಿ ಮಾತನಾಡೋ ಅಂಥದ್ದು, ಅವರ ಮಠಗಳಿಗೆ ಹೋಗೋ ಅಂಥದ್ದು, ಮಠದ ಕೆಲಸಗಳಲ್ಲಿ ಬೆನ್ನು ಬಗ್ಸಿ ಕೆಲಸ ಮಾಡೋ ಅಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಆ ಜವಾಬ್ದಾರಿಗಳನ್ನ ದಯವಿಟ್ಟು ನಾವೆಲ್ಲರೂ ಮಾಡಬೇಕು, ಇನ್ಕ್ಲೂಡಿಂಗ್ ಮೀ, ಮೈ ಫ್ಯಾಮಿಲಿ, ಇನ್ಕ್ಲೂಡಿಂಗ್ ನೀವು ಎಲ್ಲ ಅಷ್ಟೇ. ನೀವು ಎಲ್ಲರೂ ಮಾಡಬೇಕು, ನಿಮ್ಮ ಮಕ್ಕಳುಗಳಿಗೆ ಹೇಳ್ಕೊಡ್ಬೇಕು. ವಚನ ಅಂತ ಅಂದ್ರೆ ಬರೀ ವಯಸ್ಸಾಗಿರೋರಿಗೆ ಮೀಸಲು ಅಂತ ಇಲ್ಲ ಸ್ನೇಹಿತರೆ. ಇವತ್ತು ನನ್ನ ಹೆಣ್ಣು ಮಗಳು ಇಲ್ಲಿರೋ ಎಲ್ಲ ಗುರುಗಳ ಮುಂದೆ ನಾನೊಂದು ಅಣು. ಅವ್ರಿಗಿರೋ ಅನುಭವದಲ್ಲಿ, ಅವ್ರಿಗಿರೋ ಜ್ಞಾನದಲ್ಲಿ ನಾನು ಅವ್ರ ಮುಂದಿರೋ ಒಂದು ಅಣು ತೃಣ ಸಮಾನ ಅಂತ ನನ್ನ ಭಾವನೆ. ನನಗೆ ಒಂದು ಈ ವೇದಿಕೆಯಲ್ಲಿ ಸಮಾನ ಸ್ಥಾನವನ್ನ ಕೊಟ್ಟು ಇಲ್ಲಿ ಕೂರಿಸಿದ್ದಾರೆ ಅಂದ್ರೆ ಅವತ್ತು ಬಸವಣ್ಣನವರು ಹೆಣ್ಣು ಮಕ್ಕಳಿಗೂ ಸಮಾನತೆಯನ್ನ ನೀಡಬೇಕು ಅಂತ ಧ್ವನಿ ಎತ್ತಿದ್ರ ಕಾರಣ, ಅವರೆಲ್ಲ ಆ ಸಮಾನತೆಯನ್ನ ಪರಿಪಾಲನೆ ಮಾಡ್ತಾ ಇರುವಂತಹ ಈ ಗುರುಗಳ ಮನಸ್ಥಿತಿಯ ಕಾರಣ ನಾನು ಇಲ್ಲಿ ನಿಂತಿರುವಂಥದ್ದು. ಸೊ ಇದು ನಾನು ಒಬ್ಬರೇ ಹೇಳ್ತಾ ಇಲ್ಲ, ಈ ಸ್ಥಾನ ನಮ್ಮೆಲ್ಲರಿಗೂ ಸಿಕ್ಕಾಗ ಇಷ್ಟು ನಮ್ಮ ಜವಾಬ್ದಾರಿಗಳನ್ನ ಮೌಲ್ಯಗಳನ್ನ ಹೆಚ್ಚಿಸ್ಕೊಳ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು? ಈ ಕ್ರಾಂತಿ ಮಾಡ್ಬೇಕು, ಸಂಘಟನೆಗಳನ್ನ ಮಾಡ್ಬೇಕು. ಹೇಗ್ ಮಾಡೋದು? ಈ ಕಾಲದಲ್ಲೂ ಸಂಘಟನೆ, ಕ್ರಾಂತಿ ಅಂದ್ರೆ ಏನು ಅಂತ ನಿಮ್ಗೆಲ್ಲ ಆಶ್ಚರ್ಯ ಅನಿಸ್ಬೋದು, ದೊಡ್ಡ ಪದ ಅಂತ ಅನಿಸ್ಬೋದು. ಸ್ನೇಹಿತರೆ, ನಾನು ಹೇಳ್ತೇನೆ, ಅಕ್ಕಮಹಾದೇವಿ ನಿಮ್ಗೆಲ್ಲರಿಗೂ ಗೊತ್ತಾ ಇದೆ. ದಿಗಂಬರೆಯಾಗಿ ಎಲ್ಲರ ಮುಂದೆ ನಿಂತು ಸ್ವತಂತ್ರಕ್ಕೆ ಧ್ವನಿಯನ್ನ ಎತ್ತಿ ಮಾತಾಡಿದಂಥ ಮಹಿಳೆ ನಮ್ಮ ಅಕ್ಕಮಹಾದೇವಿ, ಆಯ್ತಾ? ಆ ಧ್ವನಿಗೆ ನಾವೆಲ್ಲರೂ ಧ್ವನಿಯಾಗಿ ನಿಲ್ಲಬೇಕು ಅಂತ ಅಂದ್ರೆ ನಾವು ಕೂಡ ಕೆಲವೊಂದು ಮೌಲ್ಯಗಳನ್ನ ನಮ್ಮೊಳಗೆ ಅಳವಡಿಸ್ಕೊಳ್ಬೇಕು.